ಏನಿಲ್ಲ ತಾತ, ಯಾವುದೋ ಪ್ರಾಜೆಕ್ಟ್ ಕೆಲಸ ಸಂಜೆನೆ ಕೊಡಬೇಕು, ಅದಕ್ಕೆ ಮಾಡ್ತಾ ಇದ್ದೀನಿ ಅಷ್ಟೆ. ಆಗಲೇ ಕೆಲಸ ಮಾಡ್ಕೊ. ಏ ಜುಗ್ಗ, ಕೆಲಸ ಮಾಡೋ ಹುಡುಗಿ ಯಾಕೋ ತೊಂದರೆ ಕೊಡ್ತೀಯ? ಬಾರ ಈ ಕಡೆ. ಹೊಸ ಮುದ್ದು, ನಾನು ನಿನಗೆ ಡಿಸ್ಟರ್ಬ್ ಮಾಡ್ತಾ ಇದ್ದೀನಮ್ಮ. ದಂಗಪಿಂಡ, ಆ ರೌಡಿ ತಂದೆ ಶಾರ್ವರಿ ಬಗ್ಗೆ ಅಥವಾ ತನ್ನ ಮಗನ ಬಗ್ಗೆ ಏನಾದ್ರು ಹೇಳಿದ್ನಂತ? ತಾತ, ಅವನು ಹೇಳಿದ ಮಾತುಗಳನ್ನ ಕೇಳಿದ್ರೆ ಅವನಿಗೂ ಶರ್ವರಿಗೂ ಮುಂಚೆನೇ ಲಿಂಕ್ ಇತ್ತ ಅಂತ ಅನಿಸ್ತಾ ಇದೆ. ಇಲ್ಲದೆ ಇರುತ್ತೇನೋ, ಅದಕ್ಕೆ ತಾನೇ ಶಾರ್ವರಿ ಅವನ್ನ ಹುಡುಕೊಂಡು ಅವ್ರ ಮನೆವರೆಗೂ ಹೋಗಿದ್ದು. ಆದರೆ ಆಕ್ಸಿಡೆಂಟ್ ಮಾಡಿರೋನು ಅವನ ಮಗ, ಅಂಥದ್ರಲ್ಲಿ ಅವ್ರ ರೌಡಿ ತಂದೆಗೂ ಶರ್ವರಿಗೂ ಏನು ಲಿಂಕ್ ಇರೋಕ್ಕೆ ಸಾಧ್ಯ? ನನಗೂ ಅದೇ ಡೌಟ್ ಕಣೋ ದಂಡಪಿಂಡ. ಈ ತಂದೆ ಕಡೆಯಿಂದ ಮಗನ್ನ ಏನಾರು ಹಿಡಿಯೋದಕ್ಕೆ ಅವಳು ಪ್ರಯತ್ನ ಪಡ್ತಿರ್ಬಹುದಾ ಅಂತ ಗೊತ್ತಿಲ್ಲ. ಇದೇ ವಿಷಯ ಆಗ್ಲಿಂದ ತಲೆ ಕೊರಿತಿದೆ. ಹೌದು, ಈಗ ಆಕ್ಸಿಡೆಂಟ್ ಮಾಡಿರೋದು ರೌಡಿ, ಆದ್ರೆ ಸಿಕ್ಕಾಕೊಂಡಿರೋದು ರೌಡಿ ತಂದೆ. ಒಂದು ವೇಳೆ ರೌಡಿನೇ ಆಕ್ಸಿಡೆಂಟ್ ಮಾಡಿದ್ದಿದ್ರೆ ಶಾರ್ವರಿ ಹೇಳಿ ಆಕ್ಸಿಡೆಂಟ್ ಮಾಡಿಸಿದಾಳೆ ಅಂತ ಅನ್ಕೋಬಹುದಾಗಿತ್ತು. ಆದ್ರೆ ಈಗ ಸಿಕ್ಕಾಕೊಂಡಿರೋದು ರೌಡಿ ತಂದೆ ಆಗಿರೋದ್ರಿಂದ ಶಾರ್ವರಿಗೂ ರೌಡಿ ತಂದೆಗೂ ಏನ್ ಲಿಂಕ್ ಇರೋದಕ್ಕೆ ಸಾಧ್ಯ? ಶಾರ್ವರಿ ಮೊದಲೇ ಕೆಟ್ಟ ಹುಳು. ಅವಳ ಮನಸ್ಸಲ್ಲಿ ಇಂಥ ಕೆಟ್ಟ ಯೋಚನೆಗಳಿದೆ ಅಂದಮೇಲೆ ಅವಳು ಆಗಿನ ಕಾಲದಿಂದಲೂ ಇಂಥ ಕೆಟ್ಟ ಕೆಲಸಗಳನ್ನ ಮಾಡ್ಕೊಂಡೇ ಬಂದಿರ್ತಾಳೆ. ಅಂಥದ್ದೇ ಯಾವುದೋ ಕೆಲಸಗಳಿಗೆ ಆ ರೌಡಿ ತಂದೆನ ಉಪಯೋಗಿಸ್ಕೊಂಡಿರ್ಬೋದಲ್ವಾ? ಅದಾದ್ಮೇಲೆ ಆ ರೌಡಿ ತಂದೆನ ಬಿಟ್ಟಾಕಿ ಈಗ ಚಾಲ್ತಿಯಲ್ಲಿರೋ ಅವನ ಮಗನ ಕೈಯಲ್ಲಿ ಈ ಆಕ್ಸಿಡೆಂಟ್ ಮಾಡಿಸಿರ್ಬೋದಲ್ವಾ? ಅಯ್ಯಯ್ಯೋ, ನನಗನ್ಸಿದ್ದನ್ನು ಹೇಳ್ದೆ ಅಷ್ಟೇ. ಅಷ್ಟಕ್ಕೆ ನನ್ನ ಮೇಲೆ ಯಾಕೆ ಕೋಪ ಮಾಡ್ಕೊಳ್ತಿದ್ದೀರಾ? ಸೂಪರ್ ಐಡಿಯಾ ನಮ್ಮ ನಿಂದು. ಈ ರೂಟಲ್ಲಿ ನಾನೇ ಯೋಚನೆ ಮಾಡಿರಲಿಲ್ಲ ಅಲ್ವಾ ತಾತ? ಆ ಶಾರ್ವರಿ ಹಿಂದೆ ಯಾವುದಾದ್ರೂ ಪಾಪದ ಕೆಲಸ ಮಾಡಿರ್ತಾಳೆ, ಅದಕ್ಕೆ ರೌಡಿ ತಂದೆನ ಉಪಯೋಗಿಸ್ಕೊಂಡಿರ್ಬಹುದು. ಈಗ ಸಂಧ್ಯಾ ಹೇಳಿದ ಮಾತುಗೂ ರೌಡಿ ತಂದೆ ಹೇಳಿದ ಮಾತುಗೂ ಲಿಂಕ್ ಆಗ್ತಾ ಇದೆ. ಆಹಾ, ಪತ್ತೇದಾರಿ ಕಾದಂಬರಿ ಓದಿದಕ್ಕೂ ಸಾರ್ಥಕ ಆಯ್ತು. ಮತ್ತಿನ್ಯಾಕ್ ತಡ, ಆಪರೇಷನ್ ಶಾರ್ವರಿ ಶುರುವಾಗ್ಲಿ. ನಿನ್ ಕೈಗಾಗಿರೋ ಗಾಯಕ್ಕೆ ಮುಲಾಮ್ ಹಚ್ಚೋಣ ಅಂತ ಬಂದೆ. ಆದ್ರೆ ನೀನ್ ನೋಡ್ತಾ ಇದ್ರೆ ಕೈಯಲ್ಲಾಗಿರೋ ಗಾಯಕ್ಕಿಂತ ನಿನ್ನ ಮನ್ಸಲ್ಲಿ ಯಾವುದೋ ದೊಡ್ಡ ಗಾಯ ಆದಾಗ ಒದ್ದಾಡ್ತಾ ಇದೆಯಾ. ಕೈ ಕೊಡು. ನಿನ್ನ ಕೈಗಾಗಿರೋ ಗಾಯನ ವಾಸಿ ಮಾಡ್ಬೋದು, ಆದರೆ ನಿನ್ನ ಮನ್ಸ್ಗಾಗಿರೋ ಗಾಯಕ್ಕೆ ನಿನ್ನ ಕೆಟ್ಟ ಬುದ್ಧಿಯಿಂದ ನೀನೇ ಉಪ್ಪು ಹಾಕೋತಾ ಇದೆಯಾ. ಅದು ವಾಸಿ ಆಗಬೇಕು ಅಂದರೆ ನೀನು ಮಾಡಿರೋ ತಪ್ಪಿಗೆ ಶಿಕ್ಷೆ ಅನುಭವಿಸಿ ಪ್ರಾಯಶ್ಚಿತ್ತ ಪಡಬೇಕು. ಅಲ್ಲಿವರೆಗೂ ನಿನಗೆ ನೆಮ್ಮದಿ ಸಿಗಲ್ಲ. ನನಗೆ ಬರ್ತಿರೋ ಕೋಪಕ್ಕೆ ಈಗಲೇ ನಿನ್ನ ಹೊರಟೋಗು. ಮೊದಲಿನಿಂದ ಹೊರಟೋಗು. ನೀನು ಇಲ್ಲೇ ಇದ್ರೆ ನನಗೆ ಹುಚ್ಚು ಹಿಡಿಯತ್ತೆ. ನಿನಗೆ ಹುಚ್ಚು ಹಿಡಿತಾ ಇರೋದು ನಾನು ಇಲ್ಲಿರೋದ್ರಿಂದ ಅಲ್ಲ, ನೀನು ಮಾಡ್ಕೊಂಡಿರೋ ತಪ್ಪುಗಳಿಂದ. ನಾನು ಇರಲಿ ಬಿಡಲಿ, ನಾನು ಆಡಿರೋ ಮಾತುಗಳು ಯಾವಾಗಲೂ ನಿನ್ನ ಕಿವಿಲಿ ಗುನುಗ್ತಾನೆ ಇರುತ್ತೆ. ನೀನು ಮಾಡಿರೋ ತಪ್ಪುಗಳು ನಿನ್ನ ಹೀಗೆ ಕಾಡ್ತಾನೆ ಇರುತ್ತೆ. ಅಣ್ಣ ತಮ್ಮಂದ್ರಿಬ್ರು ಊಟ ತಿಂಡಿ ನಿದ್ದೆ ಯಾವುದನ್ನು ಸರಿಯಾಗಿ ಮಾಡ್ತಾ ಇಲ್ಲ. ಕೆಲ್ಸದ ಕಡೆ ಗಮನ ಕೊಡ್ತಿದಾರೆ ಹೊರತು ಆರೋಗ್ಯದ ಕಡೆ ಗಮನ ಕೊಡೋದನ್ನ ಮರ್ತ್ಬಿಟ್ಟಿದ್ದಾರೆ. ಅಮ್ಮನ ಹತ್ರ ಬಯಸ್ಬೇಕು ಅಂತಾನೆ ಬಂದ್ಯಾ? ಅಮ್ಮ, ನಾನ್ ಮಾತ್ರ ಅಲ್ಲ, ಇವನು ಹಾಗೇನೆ. ನೀವು ಒಂದ್ಸಲ ಸಿರಿ ಅವ್ರಿಗೆ ಕಾಲ್ ಮಾಡಿ ಕೇಳಿ, ಊಟ ತಿಂಡಿ ಟೈಮ್ಗೆ ಮಾಡ್ತಿದ್ದಾನೋ ಇಲ್ವೋ ಅಂತ ನಿಮಗೆ ಗೊತ್ತಾಗತ್ತೆ. ಎಷ್ಟೇ ಹೊತ್ತಾದ್ರೂ ಕೆಲಸ ಇದ್ರೆ ಮನೆಗೆ ಹೋಗಲ್ಲ. ಆಯ್ತು ಹೋಗೋ, ನಾಳೆ ಬಂದು ಕೆಲಸ ಮಾಡ್ಕೊ ಅಂದ್ರೆ ಕೇಳೋದೇ ಇಲ್ಲ.
ಆಫೀಸಲ್ಲಿ ಮಲಗ್ತಾನೆ. ಇಲ್ಲಮ್ಮ, ಅಣ್ಣ ಸುಮ್ಮನೆ ಸುಳ್ಳು ಹೇಳ್ತಿರೋದು ಅಷ್ಟೇ. ಈಗಲೇ ನೋಡಿ, ಕೆಲಸ ಮಾಡ್ತಾ ತಿನ್ನೋದನ್ನ ಮರ್ತಿರೋದು ಯಾರು? ಅಣ್ಣನ ನಾನಾ? ಏನ್ರು ನೀವಿಬ್ರು ಇಷ್ಟು ದಿನ ಇವನು ಅಭಿ ಕಚ್ಚಾಡಿದ್ದಾಯ್ತು, ಈಗ ನೀವಿಬ್ರು ಶುರು ಮಾಡ್ಕೊಂಡ್ರ? ಪಾಪು, ನಿಂದು ತಿಂಡಿ ಆಯ್ತಾ? ಓಹ್, ಸೂಪರ್ ಆಗಾಯ್ತು, ಹೊಟ್ಟೆ ತುಂಬೋಗಿದೆ. ಅದೆಲ್ಲ ಸುಳ್ಳಮ್ಮ. ನಾನು ಒಬ್ಬನಿಗೆ ತಿನ್ಸಿದ್ರೆ ಸಾಕಾಗಲ್ಲ, ಅವನಿಗೂ ತಿನ್ಸಿ. ಅಮ್ಮ, ಹೊಟ್ಟೆ ತುಂಬಿದೆ ಅಂತ ಹೇಳಿದ್ನಲ್ಲ. ನನಗೂ ತಿಂಡಿ ಜಾಸ್ತಿ ಆಯಿತು ಅಂತ ಹೇಳ್ತಿದ್ದೀನಲ್ಲ. ತಮ್ಮ ಆದವನು ಬರೀ ಕಷ್ಟ ಸುಖ ಹಂಚ್ಕೊಂಡ್ರೆ ಸಾಲದು, ತಿಂಡಿನೂ ಹಂಚ್ಕೋಬೇಕು. ಅಮ್ಮ, ಇದು ತಿನ್ಸಿ ಅಮ್ಮ. ಚೆನ್ನಾಗಿದೆಯಾ? ಇದ್ರ ಸೈಡ್ ಎಫೆಕ್ಟು ನಾನು ಒಬ್ಬನೇ ಯಾಕೆ ಅನುಭವಿಸ್ಬೇಕು? ನೀನು ಅನುಭವಿಸು. ನನ್ನ ಕೈ ತುತ್ತು ತಿಂದು ಬೆಳೆದವನು ನೋಡಕ್ಕೆ ಸೈಡ್ ಎಫೆಕ್ಟ್ ತರ ಕಾಣುತ್ತಾ? ಇಲ್ಲ ತಿನ್ಸಿ. ಇವತ್ತು ಆ ರೌಡಿನ ಮೀಟ್ ಮಾಡಿ ಯಾವುದೇ ಕಾರಣಕ್ಕೂ ಯಾವ ವಿಷಯನೂ ಬಾಯಿ ಬಿಡದೆ ಇರೋ ಹಾಗೆ ಮಾಡಬೇಕು. ಚಿಕ್ಕಮ್ಮ, ನೋಡ್ಕೊಂಡು ಬರ್ಬೇಕಲ್ವಾ? ಹುಷಾರ್. ಎಲ್ಲಿ ಕಾಲು ತೋರ್ಸು. ತುಂಬ ನೋವಾಗ್ತಿದೆಯಾ ಚಿಕ್ಕಮ್ಮ?